ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ಶಾಪಿಂಗ್ ಮತ್ತು ಮನೆ ಕ್ಲೀನಿಂಗ್ ಎರಡೂ ಇರುತ್ತೆ. ಎರಡು ವ್ಲಾಗ್ನ ಒಟ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ. ಸಪ್ರೇಟ್ ಮಾಡಲಿಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ. ಸೊ ಎರಡನ್ನೂ ಒಟ್ಟಿಗೆ ಮರ್ಜ್ ಮಾಡಿಟ್ಟಿದ್ದೀನಿ. ಸೊ ನಾವು ಈ ಹಬ್ಬ ನಮಗೆ 2ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಸೊ ನಾವು ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ 3-4 ಹಿಂದಿನ ದಿನವೇ ಹೋಗಿ ಶಾಪಿಂಗ್ ಮಾಡಿಬಿಡ್ತೀವಿ. ಏಕೆಂತಂದರೆ ನಾವು ಹಬ್ಬ ಹತ್ರ ಬರ್ತಾಯಿದೆ ಅನ್ನೋ ಥರ ಹೋಗಿ ಮಾಡೋಕ್ಕಾಗಲ್ಲ. ಮನೇಲೂ ಕೆಲಸ ಇರುತ್ತೆ, ಕ್ಲೀನಿಂಗ್ ಇರುತ್ತೆ. ಅದಕ್ಕೋಸ್ಕರ ಇನ್ನು ಮೈಸೂರಿಗೆ ಹೋಗಿನೇ ಶಾಪಿಂಗ್ ಮಾಡಿದ್ವಿ. ಆವತ್ತೊಂದು ದಿನವೇ ಹೋದಾಗಲೇ ಸಖತ್ ರಶ್ ಇತ್ತು, ಏನೂ ತೊಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಇದು ಹೊಸ ಸುಮಂಗಲಿ ಸ್ಟಾರ್ಟ್ ಆಗಿದೆ, ಅಲ್ಲಿಗೆ ಹೋಗಿ ನೋಡಿದ್ದು. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಸ್ಯಾರೀಸ್ ಕಲೆಕ್ಷನ್ಸು, ಬಟ್ ಇರೋದ್ರಲ್ಲಿ ತೊಗೊಂಡು ಬಂದ್ವಿ. ಇನ್ನು ನಾವು ಮನೆ ಕ್ಲೀನಿಂಗ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ರಗ್ಗು ಮತ್ತು ಬೆಡ್ಶೀಟ್ನೆಲ್ಲ ಇವತ್ತು ಒಕ್ಕೊಂಬಿಟ್ರೆ ನಾಳೆಗೆ ಪಾತ್ರೆ ಕ್ಲೀನಿಂಗು, ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಡ್ಬೋದು ಅಂದ್ಬಿಟ್ಟು ಇವತ್ತೆಲ್ಲ ಒಕ್ಕೋತಾ ಇದ್ವಿ. ನೀರು ಬೇರೆ ಬಿಟ್ಟಿದ್ರು ನೋಡಿ, ಅದಕ್ಕೋಸ್ಕರ. ಇನ್ನು ಈ ಗಿಡ ನೋಡಿ, ಗಣಗಲಿ ಹೂವಿನ ಗಿಡ. ಈ ಗಿಡದಲ್ಲಿ ಹಸಿರು ಹುಳಗಳು ಜಾಸ್ತಿ ಆಗೋಗಿತ್ತು. ಅದಾಗಿದ್ದರೆ ಈ ಥರ ಎಲೆಗಳನ್ನೆಲ್ಲ ತಿನ್ಕೊಂಡು ಗಿಡನೇ ಹಾಳು ಮಾಡಿಬಿಡುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲ ಕಿತ್ತಾಕಿದ್ದಾರೆ ನೋಡಿ. ಅದೇ ಹುಳ ಎಷ್ಟೆಷ್ಟು ಅಪ್ಪ ಇತ್ತು ಅಂದರೆ ಆ ಹುಳಕ್ಕೆ ಸೀಮೆಣ್ಣೆ ಹಾಕಿ ಸಾಯಿಸಿದ್ರೆ ಸತ್ತೋಗ್ಬಿಡುತ್ತೆ. ಇನ್ನು ಕಾಲೆಲ್ಲ ನಾವು ತೊಳಿಲಿಕ್ಕೆ ಹೋಗಿಲ್ಲ, ಸೀಮೆಣ್ಣೆ ಹಾಕಿ ಸಾಯಿಸ್ಬಿಟ್ವಿ. ಇನ್ನು ದೇವರಿಗೆ ಅಂತ ತಿಂಡಿ ಮಾಡಬೇಕಾಗುತ್ತಲ್ವ, ಅದಕ್ಕೋಸ್ಕರ ಮನೇಲೇ ಮಾಡ್ಕೋತೀವಿ ನಾವು, ಹೊರಗಡೆ ತರಲಿಕ್ಕೆ ಹೋಗಲ್ಲ. ಅದಕ್ಕೇ ಅಕ್ಕಿನೆಲ್ಲ ತೊಳೆದು ಹಾರಾಕಿರೋದು. ಇನ್ನು ತಿಂಡಿ ಕೆಲಸ ಇದೆ, ಮತ್ತು ದೇವರಿಗೆ ಹೂವನ್ನೆಲ್ಲ ಪೋಣಿಸ್ಬೇಕಾಗುತ್ತೆ. ಇನ್ನೂ ಅದೊಂದಿಷ್ಟು ಕೆಲಸ ಹಿಡಿಯುತ್ತೆ. ಸೊ ಅದೆಲ್ಲ ಮಾಡ್ಕೋಬೇಕು. ಇನ್ನು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀವಿ. ಸೋಫಾದು ಕವರ್ನೆಲ್ಲ ತೆಗ್ದಿಟ್ಟಿದ್ದೀವಿ, ಒಂದು ಸ್ವಲ್ಪ ಬಿಸಿಲಿಗೆ ಹಾರಾಕಿಟ್ಟಿದ್ದೀವಿ. ಇನ್ನು ಫೋಟೋ ಫ್ರೇಮ್ಸ್ನೆಲ್ಲ ತೆಗ್ದು ಕೆಳಗಿಟ್ಕೊಂಡೆ ನಾನು, ಒರೆಸ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು. ಧೂಳಾಗಿರುತ್ತೆ ನೋಡಿ, ಅದಕ್ಕೋಸ್ಕರ ಅಮ್ಮ ಎಲ್ಲ ಧೂಳೆಲ್ಲ ಹೊಡ್ಕೊಟ್ಟು ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟೊಂದು ಕೆಲಸ ಹಿಡಿತು. ಏಕೆಂತಂದರೆ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಸ್ವಲ್ಪ ಸಾಮಾನೆಲ್ಲ ಜಾಸ್ತಿನೇ ಇಟ್ಕೊಂಡಿರ್ತೀವಲ್ವ, ತೊಳೆಯೋದು ಬೆಳಗೋದೆಲ್ಲ ಜಾಸ್ತಿನೇ ಇತ್ತು. ಇನ್ನು ಡಬ್ಬನೆಲ್ಲ ನಮ್ಮ ಅಜ್ಜಿ ಕ್ಲೀನ್ ಮಾಡಿ ಕೊಡ್ತಾಯಿದ್ರು, ಒರೆಸಿ ಕೊಡ್ತಾಯಿದ್ರು. ನಾವು ಅಲ್ಲಲ್ಲೇ ಜೋಡಿಸ್ಕೊತಾ ಇದ್ವಿ ಒರೆಸ್ಕೊಂಡು. ನಾನು ಅಷ್ಟೇ ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಬೀರುನೆಲ್ಲ ಒರೆಸ್ಕೊಂಡು ಅಲ್ಲಲ್ಲೇ ಸ್ವಲ್ಪ ನಾನು ಮಾಡ್ಕೋತಾ ಇದ್ದೆ. ಇನ್ನೂ ಕಂಪ್ಲೀಟಾಗಿ ತಣ್ಣೀರನ್ನ ಮುಟ್ಟಿಲ್ಲ ನಾನು, ಒಂದಷ್ಟು ಮಾಡ್ಕೋತೀನಿ. ಜಾಸ್ತಿ ಮುಟ್ಲಿಕ್ಕೆ ಹೋಗಲ್ಲ, ಪಾಪಕ್ಕೆ ಶೀತ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೋತಿರ್ತೀನಿ. ನಾನು ಕೆಲಸ ಮಾಡ್ತಾಯಿದ್ರೆ ನಮ್ಮ ಅಕ್ಕನ ಮಗಳು ಅಲ್ಲಲ್ಲೇ ಓಡಾಡ್ಕೊಂಡು ಅವಳು ಕೆಲಸ ಮಾಡ್ಕೊಡ್ತಾ ಇದ್ಲು. ಮಕ್ಕಳಿದ್ರೆ ಇನ್ನೂ ಚೆಂದ ಕೆಲಸ ಮಾಡೋದೇ ಗೊತ್ತಾಗೋದಿಲ್ಲ ಅಲ್ವಾ. ನಮಗೆ ಹಂಗೆ ಟೈಮ್ ಪಾಸ್ ಆಗೋಯ್ತು. ಇನ್ನು ಸೋಫಾ ಬೆಡ್ನೆಲ್ಲ ಬಿಸಿಲಿಗೆ ಹಾರಾಕಿಟ್ಟಿದ್ನೆಲ್ಲ ತಂದು ಹಾಕಿದ್ದೆ ನಾನು, ಸಾಕು ಅಂತಂದ್ಬಿಟ್ಟು. ಇನ್ನು ನಮ್ಮ ಅಕ್ಕನ ಅವಳ ರೂಮ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ಲು, ನಾನು ಹಾಲ್ನೆಲ್ಲ ಕ್ಲೀನ್ ಮಾಡಿಟ್ಟೆ. ಇನ್ನು ನೋಡಿ, ಪಾತ್ರೆ ನಾವು ಡೈಲಿ ಯೂಸ್ ಮಾಡೋದೇ ಇಷ್ಟು ಬೀಳುತ್ತೆ. ಇನ್ನು ಆ ಕಡೆನೂ ಹಾಕಿದ್ದೀನಿ, ಇನ್ನೂ ತೊಳಿತಾನೂ ಇದ್ದಾರೆ. ಸ್ವಲ್ಪ ಡೈಲಿ ಯೂಸ್ ಮಾಡಿದೆ ಅಷ್ಟು ಬೀಳುತ್ತೆ. ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಲಾಸ್ಟಲ್ಲಿ ಕಿಚನ್ನೆಲ್ಲ ಈ ರೀತಿ ಕ್ಲೀನ್ ಮಾಡಿ ಜೋಡಿಸಿಟ್ಕೊಂಡಿದ್ದೀವಿ ನಾವು. ನಾವು ಪ್ರತಿ ವಾರನೂ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ, ಆದರೂ ಅಷ್ಟು ಕೆಲಸ ಆಯಿತು. ದೇವ್ರ ಪೂಜೆ ಮಾಡಬೇಕಾದ್ರೆ ಎಲ್ಲ ನಾವು ಈ ರೀತಿ ವಾರನೂ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ. ಮತ್ತು ನಾನು ವಾಶ್ ಆಗಿರೋ ಬಟ್ಟೆನೆಲ್ಲ ಒಣಗಾಕಿಟ್ಟಿದ್ವಿ ಅಲ್ವಾ, ಅದೆಲ್ಲ ಒಣಗಿತ್ತು. ಸೊ ಅದನ್ನೆಲ್ಲ ಮಡ್ಚೆತ್ತಿಟ್ಬಿಡೋಣ ಅಂದ್ಬಿಟ್ಟು ಮಡ್ಚೆತ್ತಿಡ್ಕೋತಾ ಇದೆ. ಇನ್ನು ಜಾಸ್ತಿ ಬಟ್ಟೆನೇ ಇತ್ತು, ವಾಶ್ ಹಾಕಿದ್ದು ನಾವು ಎಲ್ಲ ಮಡ್ಚೆತ್ತಿಟ್ಕೊಂಡು ಇನ್ನು ನಾನು ಇದು ಗಂಗೆ ಪೂಜೆ ಮಾಡ್ತಾ ಇರೋದು. ನೀರು ಬರಬೇಕಾದ್ರೆ ಮಾಡಬೇಕಿತ್ತು, ಬಟ್ ನೀರು ಬಂದು ನಿಂತೋಯ್ತು. ಅಷ್ಟರಲ್ಲಿ ತುಂಬಿದ ಬಿಂದಿಗೆಗೆ ಗಂಗೆ ಪೂಜೆ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ನೀರು ಮುಟ್ಟೋಗಿ ಬಿಡೋದಿಲ್ಲ, ಈ ರೀತಿ ಗಂಗೆ ಪೂಜೆ ಮಾಡಿನೇ ಮುಟ್ಟಬೇಕು. ಅದಕ್ಕೋಸ್ಕರ ಗಂಗೆ ಪೂಜೆ ಎಲ್ಲ ಮಾಡಿಸ್ತಿದ್ದಾರೆ. ಇನ್ನೇನು ಹಬ್ಬನೂ ಹತ್ರ ಬಂತು, ಕೆಲಸನೂ ಜಾಸ್ತಿ ಹಿಡಿಯುತ್ತೆ. ಇನ್ನೇನು ಪಾಪುಗೂ 6 ಮಂತ್ಸ್ ರನ್ನಿಂಗ್ ಅಲ್ವಾ ಅಂತ ಅಂದ್ಬಿಟ್ಟು, ಪಾಪುಗೆ ನೆಗಡಿ ಜ್ವರ ಏನೂ ಆಗದೇ ಇರಲಿ, ಎಲ್ಲ ನೀನೇ ನೋಡ್ಕೋತಾಯಿ ಅಂತ ಅಂದ್ಬಿಟ್ಟು ಗಂಗಮ್ಮ ದೇವಿಗೆ ಕೈ ಮುಗಿದು ಬೇಡ್ಕೊಳ್ಳೋವಂಥದ್ದು. ಅದನ್ನೇ ಗಂಗಾ ಪೂಜೆ ಅಂತ ಕರೆಯೋದು. ಪೂಜೆ ಮಾಡಿದ ನೀರನ್ನ ಗಿಡಗಳಿಗೆಲ್ಲ ಹಾಕಿ ಕೈ ಮುಡ್ಕೊಂಡು ಬರೋ ಅಂಥದ್ದು ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.